Hello students, you people discussed about hydrocarbons in the previous classes. So hydrocarbons chapter is completed by Gopal sir. So today let us discuss about another new chapter, that is chemical bonding. So ಅದಕ್ಕಿಂತ ಮುಂಚೆ ನಾವು ಯಾವ ಚಾಪ್ಟರ್ಸ್ ಅನ್ನ ಕಂಪ್ಲೀಟ್ ಮಾಡಿದೀವಿ ಅಂತ ನೋಡ್ಬಿಡೋಣ. ನೋಡಿ, ಸ್ಟ್ರಕ್ಚರ್ ಆಫ್ ಆಟಮ್ ಅನ್ನ ಡಿಸ್ಕಷನ್ ಮಾಡಿದೀವಿ, ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಡಿಸ್ಕಷನ್ ಮಾಡಿದೀವಿ, ಅಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಅದನ್ನ ಡಿಸ್ಕಷನ್ ಮಾಡಿದೀವಿ, ಅಂಡ್ ಹೈಡ್ರೋಕಾರ್ಬನ್ಸ್ ಡಿಸ್ಕಷನ್ ಮಾಡಿದ್ವಿ. ಟೋಟಲಿ 4 ಚಾಪ್ಟರ್ಸ್ ಈಸ್ ಕಂಪ್ಲೀಟೆಡ್, ರೈಟ್? 4 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. So today let us begin a new chapter, very interesting chapter, that is chemical bonding. So ನಿಮಗೆಲ್ಲರಿಗೂ ಗೊತ್ತಿದೆ ಬಾಂಡ್ ಅಂದ್ರೆ ಏನು? ಬಾಂಡ್ is nothing but it is which is present between the two atoms, right? ಎರಡು ಆಟಮ್ಸ್ ಗಳ ಮಧ್ಯೆ ಇರತಕ್ಕಂತ ಒಂದು ಕಡ್ಡಿ ಏನಿದೆ, ರೈಟ್? ಸಪೋಸ್ ಹೈಡ್ರೋಜನ್, ಎರಡು ಹೈಡ್ರೋಜನ್ ಮಧ್ಯೆ ಇರತಕ್ಕಂತ ಈ ಕಡ್ಡಿಗೆ ನೀವು ಬಾಂಡ್ ಅಂತ ಕರೆಯುತ್ತೀವಿ. ಬಟ್ ಬಾಂಡ್ ಅಂದ್ರೆ ಸ್ವಲ್ಪ ಜನರಲ್ ಆಗಿ ಥಿಂಕ್ ಮಾಡಿ. ನಾವು ಯೂಶಲಿ ಏನ್ ಮಾಡ್ತಿರ್ತೀವಿ, ನಮ್ಮ ರೆಗ್ಯುಲರ್ ಲೈಫ್ ನಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತೀವಿ, ಅವರಿಬ್ರು ಮಧ್ಯೆ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ, ರೈಟ್? ಅವರಿಬ್ರು ಮಧ್ಯೆ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಅವರಿಬ್ರು ಮಧ್ಯೆ ಕಡ್ಡಿ ಇರುತ್ತಾ? ನೋ, ರೈಟ್? ಆ ತರ ಅಲ್ಲ. ಸೊ ಬಾಂಡಿಂಗ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆನ್ ಅಟ್ರಾಕ್ಷನ್ ಫೋರ್ಸ್ or understanding between the two persons or between the two atoms or group of atoms. ಅವ್ರ ಗ್ರೂಪ್ ನಲ್ಲಿ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಕಬಡ್ಡಿ ಆಡ್ತಾರೆ, ಆ ಗ್ರೂಪ್ ನಲ್ಲಿ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ, ದಟ್ಸ್ ವೈ ದೇ ಗೆಟ್ ಸಕ್ಸಸ್, ರೈಟ್? ಸೊ ಬಾಂಡಿಂಗ್ ಚೆನ್ನಾಗಿತ್ತು ಅಂತಂದ್ರೆ ಸೊ ಏನಾಗುತ್ತೆ, ಟೀಮ್ ವರ್ಕ್ ಆಗಿರ್ಬೋದು ಅಥವಾ ಇಬ್ರು ಪರ್ಸನ್ಸ್ ಸೇರಿ ಮಾಡ್ತಕ್ಕಂಥ ವರ್ಕ್ ಆಗಿರ್ಬೋದು, ಅದು ಸ್ಟೇಬಲ್ ಆಗಿ ಹೋಗುತ್ತೆ, ರೈಟ್? ಸ್ಟೇಬಲ್ ಆಗಿ ನಡೆಯುತ್ತೆ. ಸೊ ನೋ ಬಾಂಡಿಂಗ್ ಅಂತಂದ್ರೆ ಯಾವುದೇ ಒಂದು ಗ್ರೂಪ್ ವರ್ಕ್ ಪ್ರಾಪರ್ ಆಗಿ ಆಗೋದಿಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ರೈಟ್? ಏನೇ ಒಂದು ಮಿಸ್ಟೇಕ್ ಆದ್ರೂ ಅದನ್ನ ಒಬ್ರು ಮೇಲೆ ಒಬ್ರು ಹಾಕ್ತಾ ಇರ್ತಾರೆ. ಅವನಿಂದ ಮಿಸ್ಟೇಕ್ ಆಯ್ತು, ಇವನಿಂದ ಮಿಸ್ಟೇಕ್ ಆಯ್ತು, ಅವನಿಂದ ಸೋತ್ವಿ, ಇವನಿಂದ ಸೋತ್ವಿ. ಅದೇ ಬಾಂಡಿಂಗ್ ಚೆನ್ನಾಗಿತ್ತು ಅಂದ್ರೆ ನೋ ಪ್ರಾಬ್ಲಮ್, ಸೊ ವಿ ಆಲ್ ಟ್ರೈಡ್, ಇಟ್ಸ್ ಓಕೆ ಅಂತ ಈ ರೀತಿ ಇರುತ್ತೆ. ಸೊ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಬಾಂಡಿಂಗ್ ಅಂತಂದ್ರೆ ನಾನು ಫೈನಲ್ ಆಗಿ ಒಂದೇ ಒಂದು ಸೆಂಟೆನ್ಸ್ ಅಥವಾ ಒಂದು ವರ್ಡ್ ಅನ್ನ ಹೇಳ್ತೀನಿ. It is an attraction force between the two atoms, right? That attraction force, it keeps the group of molecules, it keeps the group of atoms together, right? A group of atoms ಗೆ ನಾವು ಏನಂತ ಕರಿತೀವಿ? ಮಾಲಿಕ್ಯೂಲ್ ಅಂತ ಕರಿತೀವಿ, right? An attraction force which holds the atoms together. Either it may be 2 atoms or it may be 2 or more atoms. That group of atoms is called chemical bonding. So final agi chemical bonding definition antandre, so you take down that definition. It is the attraction force, which keeps the atoms together to form a molecule is called chemical bonding. ಅದನ್ನ ನಾವು ಕೆಮಿಕಲ್ ಬಾಂಡಿಂಗ್ ಅಂತ ಕರಿತೀವಿ, ಹೌದಲ್ವಾ? ಈಗ ಗೊತ್ತಾಯ್ತಾ ಕೆಮಿಕಲ್ ಬಾಂಡಿಂಗ್ ಅಂದ್ರೆ? ಇಟ್ ಇಸ್ ಅನ್ ಅಟ್ರಾಕ್ಷನ್ ಫೋರ್ಸ್, ಇಟ್ ಇಸ್ ದ ಲವ್ ಟುವರ್ಡ್ಸ್ ಅನದರ್ ಆಟಮ್, ರೈಟ್? ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಅನ್ನು ನೋಡೋಣ. ನೋಡಿ, ನಿಮಗೆ ಇಲ್ಲಿ 2 ಟರ್ಮಿನಾಲಜಿ ಬಗ್ಗೆ ಐಡಿಯಾ ಇರಬೇಕು. ಒನ್ ಈಸ್ ವೇಲೆನ್ಸಿ, ಅನದರ್ ಒನ್ ಈಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, ರೈಟ್? One is valency, another one is valence electrons. Then nodri, valency, what is meant by valency? It is the combining capacity of an atom. Valency andre enu nodri, baridini. Valency is nothing but it is combining capacity of an atom. Valence electrons, it is the total number of electrons present
in the outermost shell, in the outermost shell. ಇವೆರಡರ ಮಧ್ಯೆ ಬಹಳಷ್ಟು ಡಿಫರೆನ್ಸ್ ಇದೆ. ಈ ಡಿಫರೆನ್ಸ್ ನ ನೀವು ಚೆನ್ನಾಗಿ ತಿಳ್ಕೋಬೇಕಾಗುತ್ತೆ. ನೋಡಿ, ವೇಲೆನ್ಸ್ ಅಂದ್ರೆ ಕಂಬೈನಿಂಗ್ ಕೆಪಾಸಿಟಿ ಅಂತಾನೂ ಕರಿತೀವಿ, ಕಂಬೈನಿಂಗ್ ಕೆಪಾಸಿಟಿ ಆಫ್ an atom. ಅಥವಾ ಇನ್ನೊಂದು ಸೆಂಟೆನ್ಸ್ ಇದೆ ಅದಕ್ಕೆ, ಓವರ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ unpaired electrons in outermost shell. Outermost shell. Okay. So I will give you an example with respect to valency and valence electrons. Let us consider nitrogen. Nitrogen atomic number 7. What is the electronic configuration of nitrogen? 1s2, 2s2, 2p3. 1s2, 2s2, 2p3 is the electronic configuration of nitrogen. ಈಗ ಇದನ್ನ ಬಾಕ್ಸ್ ಹಾಕಿ ಬರೀತೀನಿ ನೋಡಿ. 2s2, 2p3. ಈಗ ನಾನು ಕ್ವಶನ್ ಕೇಳ್ತೀನಿ ನಿಮಗೆ, ವಾಟ್ ಈಸ್ ದ ವೇಲೆನ್ಸಿ ಆಫ್ ನೈಟ್ರೋಜನ್ ಅಂತ. ವಾಟ್ ಈಸ್ ದ ವೇಲೆನ್ಸಿ? What is the valency of nitrogen? Nitrogen valency is 3. ಯಾಕಂದ್ರೆ ಇದೊಂದು ಡೆಫಿನೇಷನ್ ಇದೆ ನೋಡಿ, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ಔಟರ್ಮೋಸ್ಟ್ ಶೆಲ್. ಔಟರ್ಮೋಸ್ಟ್ ಶೆಲ್ ಅಂದ್ರೆ ಸೆಕೆಂಡ್ ಶೆಲ್ ಇಸ್ ದ ಔಟರ್ಮೋಸ್ಟ್ ಶೆಲ್. ಔಟರ್ಮೋಸ್ಟ್ ಅಲ್ಲಿ ಅನ್ಪೇರ್ಡ್ ಎಷ್ಟಿದೆ? 3 ಇದೆ. ಹಾಗಾಗಿ ವೇಲೆನ್ಸಿ ಎಷ್ಟಾಗುತ್ತೆ? ವೇಲೆನ್ಸಿ ಇಸ್ ಈಕ್ವಲ್ ಟು 3. ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಇಟ್ ಈಸ್ ದ ಟೋಟಲ್ ನಂಬರ್ ಆಫ್ electrons present in the outermost shell. ಅಂದ್ರೆ valence electrons ಎಷ್ಟಾಗುತ್ತೆ? 5 ಆಗುತ್ತೆ. valence electrons is 5 but valency is 3, right? ಈ unpaired electrons ಇದ್ರೆ ಏನು ಮಾಡುತ್ತೆ? unpaired electrons it helps in bond formation. unpaired electrons ಏನು ಮಾಡುತ್ತೆ ಅಂದ್ರೆ bond formation ಗೆ ಹೆಲ್ಪ್ ಮಾಡುತ್ತೆ. ಈಗ let us consider ammonia, NH3. ಈಗ ಬಹಳಷ್ಟು ಜನ ಕೇಳ್ತಾರೆ, ಸರ್ ಅಮೋನಿಯಾ ಅಂದ್ರೆ NH3 ಬರೀತೀರಾ, NH3 ನೇ ಯಾಕೆ NH5, 6, 8 ಯಾಕೆ ಬರೆಯೋದಿಲ್ಲ? ಈಗ H2O ಅಂತ ಬರೀತೀವಿ. H2O ನೇ ಯಾಕೆ ಸರ್? H2 ನೇ ಯಾಕೆ? HO2 ಬರೀಬಹುದಲ್ಲ ನೀವು? ದಟ್ ಈಸ್ ಬಿಕಾಸ್ ಕಂಬೈನಿಂಗ್ ಕೆಪಾಸಿಟಿ ಅಂತ ಕರೀತೀವಿ. ನೋಡಿ, ನೈಟ್ರೋಜನ್ ಅಲ್ಲಿ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. 3 unpaired electrons ಅಂದ್ರೆ it can form only 3 bonds. Nitrogen can form only 3 bonds ಅಂದ್ರೆ ನೋಡಿ, 4 hydrogen ಇರುತ್ತೆ, 4 bond formation ಮಾಡುತ್ತೆ. In the same way, ಈಗ oxygen, let us consider oxygen. ಇಲ್ಲಿ H2O ನಲ್ಲಿ oxygen consider ಮಾಡೋಣ. Oxygen atomic number is 8. Oxygen atomic number 8. Electronic configuration 1s2, 2s2, 2p4. ಈ 2p4 ಅಂತಂದ್ರೆ ನೋಡಿ 1 2 3 4. 2p4 ಫಿಲ್ ಮಾಡಿದೀನಿ. ಹೌ ಮೆನಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್? yes, 2 unpaired electrons. 2 unpaired electrons ಅಂದ್ರೆ valency is 2. valency 2 ಆಯ್ತು ಅಂದ್ರೆ ಎಷ್ಟು ಬಾಂಡ್ಸ್ ಫಾರ್ಮೇಷನ್ ಮಾಡಬೇಕು? ಎಷ್ಟು ಬಾಂಡ್ ಫಾರ್ಮೇಷನ್ ಮಾಡಬೇಕು? ಆಕ್ಸಿಜನ್ ಇಟ್ ಕ್ಯಾನ್ ಫಾರ್ಮ್ ಓನ್ಲಿ 2 ಬಾಂಡ್ಸ್. ಹಾಗಾಗಿ H2O. ಗೊತ್ತಾಯ್ತಾ? ಸೊ ವೇಲೆನ್ಸಿ ಎಲೆಕ್ಟ್ರಾನ್ಸ್, ದೇರ್ ಇಸ್ ಎ ಡಿಫರೆನ್ಸ್. ವೇಲೆನ್ಸಿ ಅಂದ್ರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ಮೋಸ್ಟ್ ಶೆಲ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ಮೋಸ್ಟ್ ಶೆಲ್. ಈಗ ಅದಕ್ಕೆ ನಾನು ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ. ನೈಟ್ರೋಜನ್ ವೇಲೆನ್ಸಿ ಇಸ್ 3, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಸ್ 5. ಆಕ್ಸಿಜನ್ ವೇಲೆನ್ಸಿ ಇಸ್ 2. ಓಕೆ, ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಸ್ 2. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಟೋಟಲ್ 4 + 2 6, ರೈಟ್? ಆಕ್ಸಿಜನ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ that is equal to 6. This is the difference. ಆಮೇಲೆ ಯಾಕೆ NH3 ನೇ ಬರುತ್ತೆ, ಯಾಕೆ H2O ನೇ ಬರುತ್ತೆ? ದಟ್ ಈಸ್ ಬಿಕಾಸ್ ಆಫ್ ವೇಲೆನ್ಸಿ. ಅಂದ್ರೆ ಎಷ್ಟು ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೋ ಅಷ್ಟು ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅಷ್ಟು ಬಾಂಡ್ ಫಾರ್ಮೇಷನ್ ಆದ್ರೆ ಅಷ್ಟೇ ಆಟಮ್ಸ್ ಅದ್ರ ಜೊತೆಗೆ ಇರುತ್ತೆ. 3 ವೇಲೆನ್ಸಿ ಅಂದ್ರೆ 3 ಬಾಂಡ್ಸ್ ಮಾತ್ರ. 3 ಬಾಂಡ್ಸ್ ಫಾರ್ಮೇಷನ್ ಮಾಡೋದ್ರಿಂದ NH3 ನೇ ಇರುತ್ತೆ.
ಆಕ್ಸಿಜನ್ ಓನ್ಲಿ 2 ಬಾಂಡ್ಸ್ ಫಾರ್ಮೇಶನ್ ಮಾಡೋದ್ರಿಂದ 2 ಹೈಡ್ರೋಜನ್ ಮಾತ್ರ ಇರುತ್ತೆ ಅಲ್ಲಿ. ಗೊತ್ತಾಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಆನ್ ಇಂಟ್ರೊಡಕ್ಷನ್ ಆಫ್ ಕೆಮಿಕಲ್ ಬಾಂಡಿಂಗ್, ವೇಲೆನ್ಸಿ ಅಂಡ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಈಗ ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಬರುತ್ತೆ ಮೈಂಡ್ ಅಲ್ಲಿ, ಸರ್ ಆಯ್ತು ಇದೆಲ್ಲ ಬಾಂಡ್ ಫಾರ್ಮೇಶನ್ ಮಾಡುತ್ತೆ, ಓಕೆ, ಬಟ್ ವೈ ಆಟಮ್ಸ್ ದೇ ಮೇಕ್ ಬಾಂಡ್ಸ್? ಆಟಮ್ಸ್ ಯಾಕೆ ಬಾಂಡ್ ಅನ್ನು ಫಾರ್ಮೇಶನ್ ಮಾಡಬೇಕು? ಬಾಂಡ್ ಫಾರ್ಮೇಶನ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ರೈಟ್. ಸೊ ಈ ಎಲ್ಲ ಕ್ವಶನ್ಗೆ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಈಗ ವೈ ಆಟಮ್ಸ್ ದೇ ಫಾರ್ಮ್ ಬಾಂಡ್ಸ್? ಆಟಮ್ಸ್ ಯಾಕೆ ಬಾಂಡ್ ಫಾರ್ಮೇಶನ್ ಮಾಡುತ್ತೆ? ಸೊ ನೋಡ್ರಿ, ನಾನು ನೇರವಾಗಿ ಆನ್ಸರ್ ಹೇಳ್ಬಿಡ್ತೀನಿ ನಾನು ನಿಮಗೆ. ಆಟಮ್ಸ್ ದೇ ಮೇಕ್ ಬಾಂಡ್ಸ್ ಟು ಅಟೈನ್ ಸ್ಟೆಬಿಲಿಟಿ. ಸ್ಟೇಬಲ್ ಆಗೋದಕ್ಕೆ ಆಟಮ್ಸ್ ಏನ್ ಮಾಡುತ್ತೆ? ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಟು ಅಟೈನ್ ಸ್ಟೆಬಿಲಿಟಿ, ದಿಸ್ ಇಸ್ ದ ಆನ್ಸರ್. ಹೌ ದೇ ಅಟೈನ್ ಸ್ಟೆಬಿಲಿಟಿ? ಆಟಮ್ಸ್ ಓಕೆ ಸರ್ ಸ್ಟೇಬಲ್ ಆಗುತ್ತೆ ಬಾಂಡ್ ಫಾರ್ಮೇಶನ್ ಮಾಡಿ. ಬಾಂಡ್ ಫಾರ್ಮೇಶನ್ ಮಾಡಿದ್ರೆ ಯಾವ ರೀತಿ ಅದು ಸ್ಟೇಬಲ್ ಆಗುತ್ತೆ? ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೈ ಯೂಸಿಂಗ್ 4 ಡಿಫರೆಂಟ್ ಥಿಯರೀಸ್. ಸೊ ನನ್ನ ಹತ್ರ ಇಲ್ಲಿ ಕೆಮಿಕಲ್ ಬಾಂಡಿಂಗ್ ಗೆ ಸಂಬಂಧಪಟ್ಟಂಗೆ 4 ಥಿಯರೀಸ್ ಇದೆ. ಆ 4 ಥಿಯರೀಸ್ ಯಾವ್ದು ಅಂತ ಹೇಳ್ತೀನಿ. ಲೇಟರ್ ಆನ್ ಒಂದೊಂದೇ ಥಿಯರಿನ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಥಿಯರಿ ವಿಚ್ ಎಕ್ಸ್ಪ್ಲೇನ್ಸ್ ಅಬೌಟ್ ಕೆಮಿಕಲ್ ಬಾಂಡಿಂಗ್ ಈಸ್ Coastal-Lewis theory. Coastal and Lewis theory. Right. Next, second, VSEPR theory. VSEPR theory. ಏನ್ ಸರ್ ಇದು VSEPR theory ಅಂದ್ರೆ? ಲಾಂಗ್ ಫಾರ್ಮ್ ನೋಟ್ ಡೌನ್ ಮಾಡ್ಕೊಳ್ರಿ. ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. ರೈಟ್, VSEPR ಥಿಯರಿ ಅಂತ ಹೇಳಿ ನಾವು ಕರೀತೀವಿ. ನೆಕ್ಸ್ಟ್, ಥರ್ಡ್, VBT, that is valence bond theory. Right, VBT ಅಂತ ಹೇಳ್ತಾರೆ. VBT, valence bond theory, VBT. Next, fourth, MOT, molecular orbital theory. Molecular orbital theory. ನಾವು ಶಾರ್ಟ್ ಅಂಡ್ ಸ್ವೀಟ್ ಆಗಿ VBT, MOT ಅಂತ ಹೇಳಿ ಕರಿತೀವಿ. MOT ಅಂತಾನೆ ಕರೀರಿ, ಮೋಟ್ ಅಂತ ಕರಿಬೇಡ್ರಿ. ರೈಟ್. So molecular orbital theory. So these are the 4 theories which explains the chemical bonding in case of atoms. Atoms ಅಲ್ಲಿ molecules ಅಲ್ಲಿ ಯಾವ ರೀತಿ chemical bonding ಆಗುತ್ತೆ ಅಂತ ಹೇಳಿ ಈ 4 theories ಏನ್ ಮಾಡುತ್ತೆ? explain ಮಾಡುತ್ತೆ. So first let us discuss about Coastal and Lewis theory. So Coastal and Lewis theory ಏನು ಹೇಳುತ್ತೆ? It says that an atom attains stability when it has 8 electrons in its outermost shell, that is octet rule. Right, octet rule. So Coastal and Lewis theory ಏನು ಹೇಳುತ್ತೆ ಅಂದ್ರೆ, ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಅಂದ್ರೆ ವೇಲೆನ್ಸ್ ಶೆಲ್ ಅಲ್ಲಿ, ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇತ್ತು ಅಂತಂದ್ರೆ ದೆನ್ ಆನ್ ಆಟಮ್ ಅಟೈನ್ಸ್ ಸ್ಟೆಬಿಲಿಟಿ. ಅವಾಗ ಮಾತ್ರ ಏನಾಗುತ್ತೆ? ಆಟಮ್ಸ್ ಸ್ಟೆಬಿಲಿಟಿನ ಅಟೈನ್ ಮಾಡುತ್ತೆ. ಆ ಸ್ಟೆಬಿಲಿಟಿ ಅಟೈನ್ ಮಾಡಬೇಕು ಅಂತಂದ್ರೆ ಬಾಂಡಿಂಗ್ ಆಗಬೇಕು. ಬಾಂಡಿಂಗ್ ಆಯ್ತು ಅಂತಂದ್ರೆ ದೆನ್ ಆಲ್ ದ ಆಟಮ್ಸ್ ಇಟ್ ಅಟೈನ್ಸ್ ಸ್ಟೆಬಿಲಿಟಿ ಬೈ ಗೇನಿಂಗ್ 8 ಎಲೆಕ್ಟ್ರಾನ್ಸ್ ಇನ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್. ಕೆಮಿಕಲ್ ಬಾಂಡಿಂಗ್ ಆದ್ರೆ ಎಲ್ಲಾ ಆಟಮ್ಸ್ ಅಲ್ಲೂ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲಾ ಆಟಮ್ಸ್ ಸ್ಟೇಬಲ್ ಆಗುತ್ತೆ ಅಂತ ಕೋಸೆಲ್ ಅಂಡ್ ಲಿವಿಸ್ ಥಿಯರಿ ಹೇಳುತ್ತೆ. ಸೊ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು ಯಾವುದು? ನೋಬೆಲ್ ಗ್ಯಾಸಸ್, ರೈಟ್, ಆರ್ ಇನರ್ಟ್ ಗ್ಯಾಸಸ್ ಅಂತ ಕರಿತೀವಿ. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, xenon. These are the major noble gases. Helium, sir, helium ಅಲ್ಲಿ ಇರೋದು 2 ಎಲೆಕ್ಟ್ರಾನ್ಸ್. ನೀವು ಹೇಳಿದ್ರಿ ಏನು 8 ಎಲೆಕ್ಟ್ರಾನ್ಸ್ ಇದ್ರೆ ಸ್ಟೆಬಿಲಿಟಿನ ಅಟೈನ್ ಮಾಡುತ್ತೆ ಅಂತ. ಇದರಲ್ಲಿ ಇರೋದೇ 2 ಎಲೆಕ್ಟ್ರಾನ್ಸ್. ನಿಯಾನ್ ತೋರಿಸ್ತೀವಿ, ಒಂದು ನಿಮಿಷ. ನಿಯಾನ್ ಫಸ್ಟ್ ನೋಡ್ಕೊಂಡ್ಬರೋಣ. ಸೊ ನಿಯಾನ್ ಅಟಾಮಿಕ್ ನಂಬರ್ ಇಸ್ 10. ನೋಡಿ ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2, 2s2, 2p6,
ಇದು ಔಟರ್ ಮೋಸ್ಟ್ ಶೆಲ್. 6 + 2 ಎಷ್ಟಾಯ್ತಪ್ಪ? 8 ಆಯ್ತು. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ದಟ್ ಈಸ್ ಈಕ್ವಲ್ ಟು 8. ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ 8 ಇದೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ 8 ಇರೋದ್ರಿಂದ ನಿಯಾನ್ ಈಸ್ ಅ ಸ್ಟೇಬಲ್ ಗ್ಯಾಸ್, ರೈಟ್. ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ, ಹಾಗಾಗಿ ಇಟ್ ಅಟೈನ್ಸ್ ಸ್ಟೆಬಿಲಿಟಿ, ರೈಟ್. ಅಥವಾ ನೀವು ಆರ್ಗಾನ್ ಅನ್ನು ತಗೊಂಡ್ರೆ ಆರ್ಗಾನ್ ನೋಡಿ 18 1s2 2s2 2p6 3s2 3p6 ಸ್ವಲ್ಪ ಇದನ್ನ ನೋಡೋಣ. 3s2 3p6 ಅಗೈನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಸ್ 8 6 + 3. ಸೊ ಹಾಗಾಗಿ ನೋಬಲ್ ಗ್ಯಾಸಸ್ ನೀವು ಯಾವುದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋದು ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ, ದಟ್ಸ್ ವೈ ಇಟ್ ಅಟೈನ್ಸ್ ಸ್ಟೆಬಿಲಿಟಿ. ಈಗ ನಾನು ಬರ್ತೀನಿ ಅಗೈನ್ ಹೀಲಿಯಂಗೆ ಬರ್ತೀನಿ. ಸರ್ ಹೀಲಿಯಂ ಅಲ್ಲಿ ಬರೀ 2 ಎಲೆಕ್ಟ್ರಾನ್ಸ್ ಇದೆ, ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇಲ್ಲ. ಸೊ ಹಾಗಾಗಿ ಹೌ ಇಟ್ ಕ್ಯಾನ್ ಬಿಕಮ್ ಸ್ಟೇಬಲ್? ನೋಡ್ರಿ, ಅಟಾಮಿಕ್ ನಂಬರ್ ಲೆಸ್ ದ್ಯಾನ್ 6 ಇತ್ತು ಅಂತಂದ್ರೆ 5 4 3 2 ಈ ತರ ಇತ್ತು ಅಂದ್ರೆ all those atoms attain duplet configuration, right? Duplet, octet, duplet. Octet ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದ್ರೂ ಸ್ಟೇಬಲ್ ಆಗುತ್ತೆ. ಅಟಾಮಿಕ್ ನಂಬರ್ ಲೆಸ್ ದ್ಯಾನ್ 6 ಇರತಕ್ಕಂತ ಆಟಮ್ಸ್ ದೇ ಅಟೈನ್ ಡ್ಯುಪ್ಲೆಟ್ ಕಾನ್ಫಿಗರೇಷನ್ ಅಂಡ್ ಇಟ್ ಅಟೈನ್ ಸ್ಟೆಬಿಲಿಟಿ. ಈಗ ಎಕ್ಸಾಂಪಲ್ ಹೈಡ್ರೋಜನ್ ಅಂತಾನೆ ತಗೋಬಹುದು. ನೋಡಿ ಇಲ್ಲಿ H2, ಇಲ್ಲಿ ಹೈಡ್ರೋಜನ್, ಈ ಹೈಡ್ರೋಜನ್ ಅಲ್ಲಿ 1 2 ಎಲೆಕ್ಟ್ರಾನ್ಸ್ ಡ್ಯುಪ್ಲೆಟ್ ಕಾನ್ಫಿಗರೇಷನ್. ಈ ಹೈಡ್ರೋಜನ್ ಗೆ 1 2 ಎಲೆಕ್ಟ್ರಾನ್ಸ್ ಇದೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ. So both these hydrogen atoms are stable because of duplet configuration, octet configuration, duplet configuration. So ಇಲ್ಲಿ ಕೋಸೆಲ್ ಅಂಡ್ ಲಿವಿಸ್ ಅವರು ಮೇಜರ್ ಆಗಿ ಏನು ಹೇಳ್ತಿದ್ದಾರೆ ಅಂದ್ರೆ, when the atoms they have 8 electrons in their outermost shell, they attain stability. 8 electrons outermost shell ಅಲ್ಲಿ ಇತ್ತು ಅಂತಂದ್ರೆ ಅವಾಗ ಆಟಮ್ಸ್ ಸ್ಟೇಬಲ್ ಆಗುತ್ತೆ ಅಂತ ಆಕ್ಟೆಟ್ ರೂಲ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ನೋಬೆಲ್ ಗ್ಯಾಸಸ್ ಬಿಟ್ಟು ಬೇರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ರಿ ಸರ್ ಅನ್ಕೊಡ್ತೀನಿ. ಬೇರೆ ಯಾವುದು? ಟೇಕ್ ಫಾರ್ ಎಕ್ಸಾಂಪಲ್ ಸೋಡಿಯಂ. ಸೋಡಿಯಂ ಕ್ಲೋರೈಡ್ ಅನ್ನ ಎಕ್ಸಾಂಪಲ್ ತಗೊಳ್ತೀನಿ. ನೋಡಿ, ಸೋಡಿಯಂ ಕ್ಲೋರೈಡ್ NaCl. ಈಗ ಸೋಡಿಯಂ ಮತ್ತೆ ಕ್ಲೋರಿನ್ ಮಧ್ಯೆ ಅಯಾನಿಕ್ ಬಾಂಡ್ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಅಯಾನಿಕ್ ಬಾಂಡ್, ಅಯಾನಿಕ್ ಬಾಂಡ್. There are so many different kinds of bonds. ಅದಕ್ಕೆ ನಾನು ನೆಕ್ಸ್ಟ್ ಬರ್ತೀನಿ. ಕೋವಲೆಂಟ್ ಬಾಂಡ್ ಇದೆ, ಅಯಾನಿಕ್ ಬಾಂಡ್ ಇದೆ, ರೈಟ್, ಮೆಟಾಲಿಕ್ ಬಾಂಡ್ ಇದೆ, ವಾನ್ ಡೆರ್ ವಾಲ್ಸ್ ಫೋರ್ಸ್ ಇದೆ, ರೈಟ್. ಅದನ್ನ ಆಮೇಲೆ ಡಿಸ್ಕಷನ್ ಮಾಡೋಣ. ಈಗ NaCl ಅಷ್ಟೇ ತಗೊಳ್ತೀನಿ ನಾವು ಎಕ್ಸಾಂಪಲ್. ಅಯಾನಿಕ್ ಬಾಂಡ್, ಅಯಾನಿಕ್ ಬಾಂಡ್ ಹೌ ಇಟ್ ಈಸ್ ಫಾರ್ಮ್ಡ್? ಇಟ್ ಈಸ್ ಫಾರ್ಮ್ಡ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಸೋಡಿಯಂ ಇಂದ ಒಂದು ಎಲೆಕ್ಟ್ರಾನ್ ಕ್ಲೋರಿನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಕ್ಲೋರಿನ್ ಅಟೈನ್ಸ್ ನೆಗೆಟಿವ್ ಚಾರ್ಜ್, ಸೋಡಿಯಂ ಅಟೈನ್ಸ್ ಪಾಸಿಟಿವ್ ಚಾರ್ಜ್. ಸೋಡಿಯಂ ಮೇಲೆ ಪ್ಲಸ್ ಚಾರ್ಜ್ ಇರುತ್ತೆ, ಕ್ಲೋರಿನ್ ಮೇಲೆ ಮೈನಸ್ ಚಾರ್ಜ್ ಇರುತ್ತೆ, ರೈಟ್. ಈಗ ಸೋಡಿಯಂ ಅಟಾಮಿಕ್ ನಂಬರ್ ಎಷ್ಟು? ಅಟಾಮಿಕ್ ನಂಬರ್ ಇಸ್ 11. ಅಟಾಮಿಕ್ ನಂಬರ್ ಇಸ್ 11. 11 ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ರೆ 1s2 2s2 2p6 3s1. ಆದ್ರೆ ಇಲ್ಲಿ ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡಿ, ಪ್ಲಸ್ ಚಾರ್ಜ್ ಇದೆ, ವಿಚ್ ಮೀನ್ಸ್ ಲಾಸ್ ಆಫ್ 1 ಎಲೆಕ್ಟ್ರಾನ್. ಲಾಸ್ ಆಫ್ 1 ಎಲೆಕ್ಟ್ರಾನ್ ಅಂತಂದ್ರೆ 3s1 ಇರೋದಿಲ್ಲ, 3s1 ಇರೋದಿಲ್ಲ ಅಂತಂದ್ರೆ ಸೊ 10 ಎಲೆಕ್ಟ್ರಾನ್ಸ್ ಆಗುತ್ತೆ. 2s2 2p6. Now Na plus contains 8 electrons in its outermost shell. Hence Na plus is stable. Na plus is stable. ಅದೇ ತರ ಈಗ Cl minus ಅಂತ ಬರ್ತದೆ ನೋಡಿ. ಕ್ಲೋರಿನ್, ಕ್ಲೋರಿನ್ atomic number is 17. Electronic configuration 1s2 2s2 2p6 3s2 3p5. ಹೌದಲ್ವಾ? 3p5 ಇದೆ ನೋಡಿ. ಇಟ್ ಗೇನ್ಸ್ 1 ಎಲೆಕ್ಟ್ರಾನ್ಸ್. 1 ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ತಾರೆ. 1 ಎಲೆಕ್ಟ್ರಾನ್ ಗೇನ್ ಮಾಡಿದಾಗ ಏನಾಯ್ತು? 18 ಆಯ್ತು, ರೈಟ್. 18 ಅಂದ್ರೆ ಇಲ್ಲಿ 3p5 ಇರೋದೇನಾಯ್ತು? 3p6 ಆಯ್ತು. Now it contains 8 electrons. Cl minus ಅಲ್ಲಿ 8 electrons.
ಒಂದು ಆಟಮ್ ಎಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡಿ ಸ್ಟೇಬಲ್ ಆಗ್ತಾ ಇದೆ, ಇನ್ನೊಂದು ಆಟಮ್ ಎಲೆಕ್ಟ್ರಾನ್ ಅನ್ನು ಅಕ್ಸೆಪ್ಟ್ ಮಾಡಿ ಸ್ಟೇಬಲ್ ಆಗ್ತಾ ಇದೆ. ಅಂದ್ರೆ ಅದು ಒಂದು ಪ್ರಾಪರ್ಟಿ ಆಫ್ ಆಟಮ್ ಅಂತ ಹೇಳ್ಬೋದು ನಾವು. ಎಲ್ಲಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಅದೇನ್ ಮಾಡ್ತದೆ, ಒಂದು ಎಲೆಕ್ಟ್ರಾನ್ ಈಸಿಯಾಗಿ ಡೊನೇಟ್ ಮಾಡ್ತದೆ. ಯಾಕೆ ಡೊನೇಟ್ ಮಾಡ್ತದೆ? ಟು ಅಟೈನ್ ಸ್ಟೆಬಿಲಿಟಿ. ಈಗ ನೀವು ಮನುಷ್ಯರಲ್ಲೇನೆ ಎರಡು ತರ ಮನುಷ್ಯರು ನೋಡ್ಬೋದು. ಸಾಕಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆಗಿದೆ. ಸಮ್ ಪೀಪಲ್ ದೇ ಸ್ಟೋಲ್ ಸಬ್ಸ್ಟೆನ್ಸಸ್ ಫ್ರಮ್ ಅದರ್ ಸ್ಟೂಡೆಂಟ್ಸ್, ರೈಟ್? ಅಂದ್ರೆ ಅವರು ಕದೀತಾರೆ, ರೈಟ್? ಬೇರೆ ಮಕ್ಕಳಿಂದ ಅಥವಾ ಮಕ್ಕಳಂತಾನೆಲ್ಲ, ಅಥವಾ ನೀವು ನೋಡ್ಬೋದು ಬ್ಯಾಂಕ್ ಲೂಟಿ ಮಾಡೋದಾಗಿರ್ಬೋದು ಅಥವಾ ಮನೆಯನ್ನ ಲೂಟಿ ಮಾಡೋದಾಗಿರ್ಬೋದು. ನೋಡಿ, ಆ ಕಳ್ಳರುಗಳೇನಿದ್ದಾರೆ ಅವರು ಸ್ಟೇಬಲ್ ಆಗ್ತಾ ಇದ್ದಾರೆ. ಹೌ ದೇ ಆರ್ ಅಟೈನಿಂಗ್ ಸ್ಟೆಬಿಲಿಟಿ ಬೈ ಗೇನಿಂಗ್ ಸಬ್ಸ್ಟೆನ್ಸಸ್ ಫ್ರಮ್ ಅದರ್ ಪೀಪಲ್. ಬಟ್ ಇನ್ನೊಂದು ಕಡೆ ಕೆಲವೊಬ್ರು ಜನ ಇದ್ದಾರೆ, ಅವ್ರೇನ್ ಮಾಡ್ತಾ ಇದ್ದಾರೆ, ದಾನ ಮಾಡ್ತಾ ಇದ್ದಾರೆ. ದಾನ ಮಾಡ್ಬಿಟ್ಟು ಓಕೆ ಇವತ್ತೆಲ್ಲ ದಾನ ಮಾಡಿದ್ವಪ್ಪ, ನಮಗೆ ಮನಸ್ಸಿಗೆ ಶಾಂತಿ ಆಯ್ತು, ಸುಖ ಸಿಕ್ತು, ಖುಷಿ ಸಿಕ್ತು ಅಂತ ಅವರು ಸ್ಟೇಬಲ್ ಆಗ್ತಾರೆ. ಈ ಕಡೆ ಇವರು ಎಲ್ಲ ಕತ್ಕೊಂಡು ಬಂದ್ಬಿಟ್ಟು ಓಕೆ ಇವತ್ತು ಒಂದು ಒಳ್ಳೆ ಮನೆನ ಕತ್ವಪ್ಪ ಅಂತೇಳಿ ಅವರು ಕೂಡ ಏನಾಗ್ತಾ ಇದ್ದಾರೆ, ಸ್ಟೇಬಲ್ ಆಗ್ತಾ ಇದ್ದಾರೆ. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಪೀಪಲ್. ಅದೇ ಟೂ ಕೈಂಡ್ಸ್ ಆಫ್ ಎಲಿಮೆಂಟ್ಸ್. ಒಂದು ಎಲೆಕ್ಟ್ರಾನ್ ಡೊನೇಟ್ ಮಾಡಿ ಸ್ಟೇಬಲ್ ಆಗ್ತಾ ಇದೆ, ಇನ್ನೊಂದು ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡಿ ಸ್ಟೇಬಲ್ ಆಗ್ತಾ ಇದೆ. ಇದು ಒಂದು ಎಕ್ಸಾಂಪಲ್ ಆಗಿರ್ಬೋದು. ಇನ್ನೊಂದು ಎಕ್ಸಾಂಪಲ್ ನೀವು ಕ್ಯಾಲ್ಸಿಯಂ ಅಂತ ತಗೋಬಹುದು. ಕ್ಯಾಲ್ಸಿಯಂ ಕ್ಲೋರೈಡ್ CaCl2. ಇಲ್ಲಿ ಕ್ಯಾಲ್ಸಿಯಂ ಅಟೋಮಿಕ್ ನಂಬರ್ ಈಸ್ 20. ರಿಮೆಂಬರ್, ಕ್ಯಾಲ್ಸಿಯಂ ಅಟೋಮಿಕ್ ನಂಬರ್ ಈಸ್ 20. ಇದಕ್ಕೆ ನೀವೇನೆ ಏನ್ ಮಾಡಿ ಅಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ. ಎಷ್ಟು ಎಲೆಕ್ಟ್ರಾನ್ ಲಾಸ್ ಆದ್ರೆ ಕ್ಯಾಲ್ಸಿಯಂ ಅಟೈನ್ಸ್ ಸ್ಟೆಬಿಲಿಟಿ, ಎಷ್ಟು ಎಲೆಕ್ಟ್ರಾನ್ಸ್ ಲಾಸ್ ಮಾಡ್ಕೊಂಡ್ರೆ ಕ್ಯಾಲ್ಸಿಯಂ ಅಟೈನ್ಸ್ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್. ನೋಡಿ, ಇಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಇಲ್ಲಿ 2s2 2p6, ದಿಸ್ ಈಸ್ ನಿಯಾನ್ ಕಾನ್ಫಿಗರೇಷನ್. ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೈನ್ ಮಾಡಿದ್ರೆ ಇಟ್ ಬಿಕಮ್ಸ್ ಸ್ಟೇಬಲ್. ಇಲ್ಲಿ ಕ್ಲೋರಿನ್ ಏನ್ ಮಾಡ್ತದೆ, ಇಟ್ ಅಟೈನ್ಸ್ ಅಗೈನ್ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್, ದಟ್ ಈಸ್ ನಾರ್ಮಲ್. ಅದೇ ತರ ಕ್ಯಾಲ್ಸಿಯಂ ಯಾವ ಒಂದು ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೈನ್ ಮಾಡುತ್ತೆ, ಎಷ್ಟು ಎಲೆಕ್ಟ್ರಾನ್ಸ್ ಲಾಸ್ ಮಾಡ್ಕೊಳ್ಳುತ್ತೆ, ಎಷ್ಟು ಎಲೆಕ್ಟ್ರಾನ್ಸ್ ಲಾಸ್ ಮಾಡ್ಕೊಂಡು ಅದು ಸ್ಟೇಬಲ್ ಆಗುತ್ತೆ ಅಂತಕ್ಕಂಥದ್ದನ್ನ ನೀವು ಓನ್ ಆಗಿ ವರ್ಕ್ ಮಾಡಿ ತಿಳ್ಕೊಳ್ರಿ, ರೈಟ್? ಕ್ಯಾಲ್ಸಿಯಂಗೆ ತಿಳ್ಕೊಳ್ರಿ, ಗೊತ್ತಾಯ್ತಾ? ಅದೇ ತರ ಫ್ಲೋರಿನ್ ನೀವು ನೋಡಬಹುದು, F minus fluorine atomic number is 9. When it gains one electron, again it attains noble gas configuration, that is neon, and it becomes stable. So ನೋಡಿ, ಇದಿಷ್ಟು ಏನಿದೆ ಆಕ್ಟೇಟ್ ರೂಲ್, ಆಮೇಲೆ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿ, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದು ಯಾರಪ್ಪ ಅಂದ್ರೆ ಟೋರ್ಸೆಲ್ ಅಂಡ್ ಲಿವಿಸ್. Lewis also introduced his structure. ನಾವು ಅದನ್ನ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಅಂತ ಕರೀತಾರೆ, ರೈಟ್? ಏನಂತ ಕರೀತೀವಿ? ಲಿವಿಸ್ ಡಾಟ್ ಸ್ಟ್ರಕ್ಚರ್. How to write Lewis dot structure for elements? ನೋಡ್ರಿ, ಲಿವಿಸ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೆಯೋದು ಅಂದ್ರೆ, ಹಿಯರ್ electrons are represented in dots ಅಲ್ಲಿ represent ಮಾಡಿ. Take for example lithium, atomic number is 3, 1s2 2s1. outer most shell ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಒಂದು ಎಲೆಕ್ಟ್ರಾನ್ ಇದೆ. ನೋಡಿ, ಲಿವಿಸ್ ಡಾಟ್ ಸ್ಟ್ರಕ್ಚರ್ ಬರ್ತೀನಿ ಫಾರ್ ಲಿಥಿಯಂ. ಎಸ್, ನೋಡಿ, ಲಿಥಿಯಂ ಪಕ್ಕ ಒಂದು ಡಾಟ್ ಬರ್ತಿದ್ದೀನಿ. ಆ ಒಂದು ಡಾಟ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ದಟ್ ಡಾಟ್ ಇಂಡಿಕೇಟ್ಸ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್. ಇನ್ನೊಂದು ಎಕ್ಸಾಂಪಲ್ ಬರೀತೀನಿ. ಟೇಕ್ ಫಾರ್ ಎಕ್ಸಾಂಪಲ್ ಬೆರಿಲಿಯಂ. ಅಟೋಮಿಕ್ ನಂಬರ್ ಇಸ್ 4, 1s2 2s2. ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಎಲೆಕ್ಟ್ರಾನ್ಸ್ ಇದೆ. ನೋಡಿ, ಇಲ್ಲಿ ಬೆರಿಲಿಯಂ ಒಂದು ಡಾಟ್, ಎರಡು ಡಾಟ್ ಆಗ್ತದೆ. ವೇಲೆನ್ಸ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ ಇದೆ, ಹಾಗಾಗಿ 2 ಡಾಟ್ಸ್ ಬರ್ತಿದೆ. ನೆಕ್ಸ್ಟ್ ಬೋರಾನ್. ಅಟೋಮಿಕ್ ನಂಬರ್ ಇಸ್ 5, 1s2 2s2 2p1. ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 3 ಎಲೆಕ್ಟ್ರಾನ್ಸ್ ಇದೆ. ನೋಡಿ, ಬೋರಾನ್ ಹೆಂಗ್ ಬರೀತೀನಿ? 1 2 3. ದಿಸ್ ಇಸ್ ಹೌ ಯು ಹ್ಯಾವ್ ಟು ರೈಟ್. ಈ ರೀತಿ ನೀವು ಬರೀಬೇಕು.
ಸೊ ಇನ್ ದ ಸಿಮಿಲರ್ ವೇ ಯು ರೈಟ್ ದ ಲೇವಿಸ್ ಡಾಟ್ ಸ್ಟ್ರಕ್ಚರ್ ಫಾರ್ ಎಲಿಮೆಂಟ್ಸ್ ಫ್ರಮ್ ಅಟೋಮಿಕ್ ನಂಬರ್ 5 ಅಂತ ನಾನು ತೋರಿಸಿದ್ದೀನಿ. ನೀವು ಇನ್ ರಿಮೈನಿಂಗ್ 5 6 to 10 ಅದನ್ನ ಬರೆದು ನನಗೆ ಆನ್ಸರ್ ಶೀಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು. ನನಗೆ ಆನ್ಸರ್ ಶೀಟ್ ನೀವು ಕಳಿಸ್ತೀರಾ ಕೀ ಆನ್ಸರ್ಸ್, ಅದರಲ್ಲಿ ರಿಮೈನಿಂಗ್ 6 7 8 9 10 ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್ ಈ ಎಲಿಮೆಂಟ್ಸಿನ ಒಂದು ಲಿವಿಸ್ ಡಾಟ್ ಸ್ಟ್ರಕ್ಚರ್ ಅನ್ನ ಬರೆದು ನನಗೆ ಸೆಂಡ್ ಮಾಡ್ರಿ. ಗೊತ್ತಾಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಕೋಸೆಲ್ ಅಂಡ್ ಲಿವಿಸ್ ಥಿಯರಿ. ರೈಟ್, ಆಕ್ಟೇಟ್ ರೂಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಕ್ಟೇಟ್ ರೂಲ್ ಎಕ್ಸ್ಪ್ಲೇನ್ ಮಾಡಿ ನೋಡಿ, ಎಲಿಮೆಂಟ್ಸ್ ದೇ ಅಟೈನ್ noble gas configuration and they attain stability. Some elements they lose electron and attain stability. Some elements they gain electron and attain stability. And the Lewis dot structure ಅಲ್ಲಿ electrons are represented by electrons. ಅದರಲ್ಲಿ ಎಂತ electrons? Valence electrons. ಇದನ್ನ ಚೆನ್ನಾಗಿ ನೋಡಬೇಕು. Valence electrons are represented in dots. Valence electrons ಅನ್ನು ಮಾತ್ರ ಬರೆಯಬೇಕು. ಔಟರ್ ಮೋಸ್ಟ್ ಅಲ್ಲಿ ಎಷ್ಟು electrons ಇದೆ ಅದನ್ನ ಮಾತ್ರ ನೀವು ಬರಿಬೇಕು. ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ಏನಿರುತ್ತೆ ನೋಡಿ, ಈ 1s2 ಅನ್ನೋದೇನಿದೆ ದಟ್ ಈಸ್ ಇನ್ನರ್ ಶೆಲ್ ಎಲೆಕ್ಟ್ರಾನ್. ವಿ ಕಾಲ್ ಇಟ್ ಕರ್ನೆಲ್. ಅದನ್ನ ಏನಂತ ಕರಿತೀವಿ ನಾವು? ಕರ್ನೆಲ್ ಅಂತ ಕರಿತೀವಿ. ಕರ್ನೆಲ್ ಅದರ ಒಂದು ಎಲೆಕ್ಟ್ರಾನ್ಸ್ ಯಾವುದೇ ರೀತಿ ಅದು ಚೇಂಜ್ ಆಗೋದಿಲ್ಲ. ಇಟ್ ಸ್ಟೇಸ್ ಆಸ್ ಇಟ್ ಈಸ್. ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ಏನಿದೆ ಇಟ್ ಡಸ್ ನಾಟ್ ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್. ಅದು ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಅದು ಹೇಗಿರುತ್ತೋ ಹಾಗೆ ಇರುತ್ತೆ. ಸೊ ವೇಲೆನ್ಸ್ ಶೆಲ್ ಅಥವಾ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮಾತ್ರ ಏನಾಗುತ್ತೆ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಫಸ್ಟ್ ಥಿಯರಿ, ಕೋಸೆಲ್ ಅಂಡ್ ಲಿವಿಸ್ ಥಿಯರಿ. ಇನ್ನೂ ಇದೆ ಇದರಲ್ಲಿ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಫಾರ್ ಕೆಮಿಕಲ್ಸ್, ಮಾಲಿಕ್ಯೂಲ್ಸ್. ಅದನ್ನ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ.